ಹಲೋ ಗೈಸ್, ನಾವು ಇವತ್ತು ರಾಮೇಶ್ವರಂ ಕೆಫೆಲಿ ಇದೀವಿ. ಬನ್ನಿ ಒಂದು ರಾಮೇಶ್ವರಂ ಕೆಫೆಲಿ ಏನೆಲ್ಲ ಒಂದು ಟೇಸ್ಟಿ ಫುಡ್ ಸಿಗುತ್ತೆ ಅಂತ ನಾವು ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಇದು ತುಂಬಾ ಓವರ್ ರೇಟೆಡ್, ಓವರ್ ಹೈಪ್ಡ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೌದೋ ಇಲ್ವೋ ಅಂತ ನಾವು ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ರಾಮೇಶ್ವರಂ ಕೆಫೆನ ಗೀ ಪುಡಿ ದೋಸೆನ ಮುಂದೆ ಇದೆ ನೋಡ್ತಾ ಇರ್ಬೋದು. ಸರ್ವ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಆನಿಯನ್ ಉತ್ತಪ್ಪ, ವಿಡಿಯೋ ನೋಡ್ತಾ ಇರೋದಲ್ಲ, ಹಾಯ್ ಹೆಲೋ ನಮಸ್ಕಾರ ಹೇಳ್ತಾ, ನೀವೇನಾದ್ರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋನ ನಿಮ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಕೂಡ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಟೈಮ್ 11 ಗಂಟೆ ಆಗಿದೆ. ನಾವು ಸ್ಟ್ರೇಟ್ ಅವೇ ವಿವಿಪುರಂ ಇಂದ ಈಗ ರಾಮೇಶ್ವರಂ ಕೆಫೆ ಕಡೆ ಬಂದಿದ್ವಿ. ಹೌದು, ನಮ್ಗೆ ಆ ಒಂದು ಸ್ನಾಕ್ಸ್ ಎಲ್ಲ ತಿನ್ಬಿಟ್ಟು ಏನಾದ್ರು ಲೈಟ್ ಆಗಿ ಊಟ ಮಾಡ್ಬೇಕಂತ ಅನಿಸ್ತು. ಇಲ್ಲಿ ನಾವೀಗ ನಮ್ಮ ಒಂದು ಕಾಲೇಜ್ಗೆ ಆಂಧ್ರ ಬೇನೆ ಹೋಗ್ತಾ ಇದ್ವಿ. ಅದಕ್ಕೆ ನಾವೀಗ ಒಂದು JP ನಗರ ಡಾಲರ್ಸ್ ಕಾಲೇಜ್ ಇದ್ವಿ. ನಿಮ್ಗೆ ಹಿಂದೆ ಕಾಣಿಸ್ತಾ ಇದೆ ನೋಡಿ, ರಾಮೇಶ್ವರಂ ಕೆಫೆ ಕಾಣಿಸ್ತಾ ಇದೆ. ಈ ಒಂದು ಟೈಮಿಗೆ 11 ಗಂಟೆ ಆಗಿದೆ. ಒಂದು 11 ಗಂಟೆ ಆದ್ರೂ ಕೂಡ ಕ್ರೌಡ್ ಎಷ್ಟಿದೆಯಪ್ಪ ಅಂದ್ರೆ ತುಂಬಾ ಸೈಕ್ ಆಗಿದೆ, ಕ್ರೇಜಿ ಕ್ರೌಡ್ ಅಂತಾನೆ ಹೇಳ್ತೀನಿ 11 ಗಂಟೆಗೆ. ಅಂಕಿತ್, ಈ ಕ್ರೌಡ್ ನೋಡ್ಬಿಟ್ಟು ಏನ್ ಅನಿಸ್ತಾ ಇದೆ ನಿಮಗೆ? ಅನ್ಸ್ತಾನೆ ಇಲ್ಲ. ಇವಾಗ ರಾತ್ರಿ 11 ಗಂಟೆ ಆಗಿದೆ ಅಂತ ಅನ್ಸ್ತಾನೆ ಇಲ್ಲ. ನೋಡಿದ್ರೆ ಎಲ್ಲ ಕಡೆ ಏನು ಆಂಬಿಯನ್ಸ್ ಆತರ ಇಲ್ವೇ ಇಲ್ಲ. ಫುಲ್ ರಾತ್ರಿ 8-9 ಆತರ ಆಗಿದೆ ಅಂತ ಅನ್ಸ್ತದೆ ಅಷ್ಟೇ. ಹೌದು, ನಂಗೆ ಕೂಡ ಅಷ್ಟೇ. ಒಂದು 7-8 ಗಂಟೆ ಆಗಿದೆ ಅನಿಸ್ತದೆ. ಬಟ್ ನೀವು ಕ್ರೌಡ್ ನೋಡಿ ತುಂಬಾ ಕ್ರೇಜಿ ಆಗಿದೆ. ಇವಾಗ ನಾವು 11 ಗಂಟೆ ಆಗಿದೆ, ನಾವೆಲ್ಲ ಆರ್ಡರ್ ಮಾಡ್ಬಿಟ್ಟು ತಿನ್ನೋಷ್ಟೊತ್ತಿಗೆ 12 ಗಂಟೆ ಆದ್ರೂ ಆಗ್ಬೋದು ಅಂತ ನಾನು ಅನ್ಕೊಳ್ತೀನಿ. ನೀವೇನಾದ್ರೂ ಬೆಂಗಳೂರಲ್ಲಿ 5 ಫೇಮಸ್ ಈಟರೀಸ್ ನ ನೋಡ್ತಾ ಇದೀರ ಅಂದ್ರೆ ಅದರಲ್ಲಿ ರಾಮೇಶ್ವರಂ ಕೆಫೆ ಕೂಡ ಒಂದು ಹಾಗೆ ಇರ್ತದೆ. ಈ ಒಂದು ರಾಮೇಶ್ವರಂ ಕೆಫೆ ಹೆಂಗಪ್ಪ ಅಂದ್ರೆ ತುಂಬಾನೇ ಹೈಪ್ ಇದೆ. ಈ ಒಂದು ರಾಮೇಶ್ವರಂ ಕೆಫೆಗೆ ನಮ್ಮ ಒಂದು ಬೆಂಗಳೂರಲ್ಲೇ ಒಂದು 5 ಬ್ರಾಂಚಸ್ ಕೂಡ ಇದೆ ಇವ್ರದ್ದು ರಾಮೇಶ್ವರಂ ಕೆಫೆ. ಈ ಒಂದು ರಾಮೇಶ್ವರಂ ಕೆಫೆಯ ಫೌಂಡರ್ ಆದಂತಹ ರಾಘವೇಂದ್ರ ರಾವ್ ಅವರು ಸ್ಟಾರ್ಟಿಂಗ್ ಒಂದು ಬೀದಿ ಬದಿಯಲ್ಲಿ ಒಂದು ದೋಸಾ ಸ್ಟಾಲ್ ನ ಓಪನ್ ಮಾಡ್ಬಿಟ್ಟು ಈ ಒಂದು ಅಲ್ಲಿಂದ ಒಂದು ಸ್ಟಾಲ್ ಇಂದ ಈ ಒಂದು ರಾಮೇಶ್ವರಂ ಕೆಫೆ 5 ಬ್ರಾಂಚ್ ಆಗೋವರೆಗೂ ಬೆಳೆಸ್ಕೊಂಡ್ ಬಂದಿದ್ದಾರೆ. ಇದೊಂದು ತುಂಬಾ ಇನ್ಸ್ಪಿರೇಷನಲ್ ಸ್ಟೋರಿ ಅಂತಾನೆ ಹೇಳ್ತೀನಿ. ನೀವು ಬೆಂಗಳೂರಲ್ಲಿ ಯಾರನ್ನೇ ಕೇಳಿದ್ರು ತುಂಬಾ ಹೈಪ್ ಮಾಡಿ ಹೇಳ್ತಕ್ಕಂತಹ ಪ್ಲೇಸಸ್ ಅಲ್ಲಿ ಈ ರಾಮೇಶ್ವರಂ ಕೆಫೆ ಕೂಡ ಒಂದಾಗಿದೆ. ಇತ್ತೀಚೆಗೆ ತುಂಬಾ ಓವರ್ ರೇಟೆಡ್ ಮತ್ತು ಓವರ್ ಹೈಪ್ ಅಂತ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಓದ್ತಾ ಇದೀವಿ. ಯಾಕಪ್ಪ ಅಂದ್ರೆ ಜಸ್ಟ್ ನಾವು ಹಿಂದ್ಗಡೆ ನೀವು ವಿಡಿಯೋದಲ್ಲೆಲ್ಲ ಒಂದು ರಾಮೇಶ್ವರಂ ಕೆಫೆ ಮೆನುದ ಒಂದು ಪ್ರೈಸಸ್ ನೆಲ್ಲ ನೋಡಿದ್ರಿ. ನೀವು ತುಂಬಾ ಜಾಸ್ತಿನೇ ಇದೆ ಅಂತ ಹೇಳ್ತೀನಿ. ಒಂದೊಂದು ದೋಸೆಗೆ ನೀವು 130-140 ರೂಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ. ಇತ್ತೀಚೆಗೆ ಒಂದು ರಾಮೇಶ್ವರಂ ಕೆಫೆನ ತುಂಬಾ ಓವರ್ ರೇಟೆಡ್ ಮತ್ತು ತುಂಬಾ ಓವರ್ ಹೈಪ್ಡ್ ಅಂತ ನಾವು ಕೇಳ್ತಾ ಇದ್ವಲ್ಲ, ಯಾಕಿರ್ಬೋದು ಅಂತ ನಾವು ಒಂದು ಸ್ವಲ್ಪ ಅಲ್ಲಿ ಒಂದು 3-4 ಜನ ಪಬ್ಲಿಕ್ ನ ಮಾತಾಡ್ಸಿದ್ವಿ. ಅವರು ವಿಡಿಯೋ ಮಾಡ್ಕೊಳಕ್ ಬೇಡ ಅಂದ್ರು. ಬಟ್ ಅವರೊಂದು ಆನೆಸ್ಟ್ ಒಪಿನಿಯನ್ ಕೊಟ್ರು. ಅವರು ಲೈಕ್ ಲಾಸ್ಟ್ 5-10 ಇಯರ್ಸ್ ಇಂದನೂ ಈ ಒಂದು ರಾಮೇಶ್ವರಂ ಕೆಫೆ ಒಂದು ಫುಡ್ ನ ಟ್ರೈ ಮಾಡ್ಕೊಂಡ್ ಬರ್ತಾ ಇದಾರಂತೆ. ಬಟ್ ಇತ್ತೀಚೆಗೆ ಒಂದು 1 or 2 ಇಯರ್ಸ್ ಇಂದ ಒಂದು ಫುಡ್ ಕ್ವಾಲಿಟಿ ಮುಂಚೆ ಇರ್ತಕ್ಕಂಥ ಫುಡ್ ಟೇಸ್ಟ್ ಗೆ ಮ್ಯಾಚ್ ಆಗ್ತಿಲ್ಲ ಅಂತೆ. ಬಟ್ ಈಗಲೂ ಕೂಡ ನಾವು ಟ್ರೈ ಮಾಡಿದಾಗ ತುಂಬಾ ಸಖತ್ತಾಗಿದೆ ಅಂತಾನೆ ಅನಿಸ್ತು ನಮ್ಗೆ ಟೇಸ್ಟ್ ಎಲ್ಲ. ಈ ಒಂದು ರಾಮೇಶ್ವರಂ ಕೆಫೆಯ ಬ್ರಾಂಚಸ್ ಗಳು ಬೆಂಗಳೂರಲ್ಲಿ ಎಲ್ಲೆಲ್ಲಪ್ಪ ಇದೆ ಅಂದ್ರೆ ಒಂದು JP ನಗರದಲ್ಲಿದೆ, ಒಂದು ಇಂದಿರಾನಗರದಲ್ಲಿದೆ, ಒಂದು ಬ್ರೂಕ್ ಫೀಲ್ಡ್ ಅಲ್ಲಿ ಇದೆ ಮತ್ತು ಒಂದು ರಾಜಾಜಿನಗರದಲ್ಲಿದೆ. ಒಟ್ಟು 4 ಬ್ರಾಂಚ್ ಗಳು ಬೆಂಗಳೂರಿನಲ್ಲೇ ಇದೆ ಒಂದು ರಾಮೇಶ್ವರಂ ಕೆಫೆ ಅವ್ರದ್ದು. ಇನ್ನೊಂದು ಹೈದರಾಬಾದ್ ಅಲ್ಲಿ ಕೂಡ ಇದೆ ಇವ್ರದೊಂದು ಬ್ರಾಂಚು. ಈ ಒಂದು ರಾಮೇಶ್ವರಂ ಕೆಫೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಫೇಮಸ್ ಅಲ್ಲ. ಈ ಒಂದು ರಾಮೇಶ್ವರಂ ಕೆಫೆಯ ಪಾಪ್ಯುಲಾರಿಟಿ ಒಂದು ಮುಖೇಶ್ ಅಂಬಾನಿ ವರೆಗೂ ಮುಟ್ಟಿತ್ತು. ಹೌದು, ಈ ರೀಸೆಂಟ್ ಆಗಿ ಏನು ಅನಂತ್ ಅಂಬಾನಿ ಅವರ ಮದುವೆ ಆಯ್ತಲ್ಲ, ಆ ಒಂದು ಅನಂತ್ ಅಂಬಾನಿ ಅವರ ವೆಡ್ಡಿಂಗ್ ಈ ಒಂದು ರಾಮೇಶ್ವರಂ ಕೆಫೆಯ ಕೇಟರಿಂಗ್ ಸರ್ವಿಸ್ ಕೂಡ ಹೋಗಿತ್ತು. ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿರ್ತಕ್ಕಂತಹ ಮದುವೆಯಲ್ಲಿ ನಮ್ಮ ಕರ್ನಾಟಕದ ರಾಮೇಶ್ವರಂ ಕೆಫೆಯ ಕೇಟರಿಂಗ್ ಸರ್ವಿಸ್ ಕೂಡ ಹೋಗಿತ್ತು ಅಂತ ಹೇಳಕ್ಕೆ ನಮ್ಮ ಒಂದು ಕನ್ನಡಿಗರ ಒಂಥರ ಹೆಮ್ಮೆ ವಿಷಯ ಅಂತಾನೆ ಹೇಳ್ತೀನಿ. ನೀವು ರಾಮೇಶ್ವರಂ ಕೆಫೆಯಲ್ಲಿ ಯಾವುದೇ ಒಂದು ಫುಡ್ ನ ಆರ್ಡರ್ ಮಾಡಿದ್ರು ಕೂಡ ತುಂಬಾ ತುಪ್ಪದಲ್ಲಿ ತೇಲ್ಸಿ ಮುಣುಗ್ಸಿ ಎಬ್ಬಿಸ್ಬಿಟ್ಟಿರ್ತಾರೆ. ಈಗ ನೋಡ್ತಾ ಇರ್ಬೋದು ತುಪ್ಪನ ಒಂದು ದೋಸೆಗೆ ಯಾವ ರೀತಿ ಸುರಿತಾ ಇದಾರೆ ಅಂತ. ನೀವೇನಾದ್ರೂ ತುಪ್ಪದ ಪ್ರಿಯರಾಗಿದ್ರಿ ಅಂದ್ರೆ ಈ ಒಂದು ಕೆಫೆನ ನೀವು ತುಂಬಾ ಇಷ್ಟಪಡ್ತೀರಾ ಅಂತ ನಾನು ಹೇಳ್ತೀನಿ. ಕೌಂಟರ್ ಟಿಕೆಟ್ ಎಲ್ಲ ತಗೊಂಡು ಬರೋಷ್ಟೊತ್ತಿಗೆ ಈಗ ಆಲ್ರೆಡಿ 11:30 ಆಗಿದೆ. ಅವ್ರೀಗ ಟೋಕನ್ ವೈಸ್ ಕೊಡ್ತಾ ಇದಾರೆ. ಟೋಕನ್ ನಂಬರ್ ಕರೆದ್ಬಿಟ್ಟು ಕೊಡ್ತಾ ಇದಾರೆ. ನಮ್ ಟೋಕನ್ ಬರೋಷ್ಟೊತ್ತಿಗೆ 12 ಗಂಟೆ ಆಗುತ್ತೆ ಅನ್ಸುತ್ತೆ. ಕ್ರೌಡ್ ನೋಡ್ತಾ ಇರ್ಬೋದು, ಕ್ರೇಜಿ ಆಗಿದೆ. ಈಗ 11:50 ಆಗಿದೆ ಟೈಮ್ ಆಲ್ಮೋಸ್ಟ್. ನಾವು ತಿನ್ನೋಷ್ಟೊತ್ತಿಗೆ 12:30 ಆದ್ರೂ ಆಗ್ಬೋದು. ಈಗ ನಾವೀಗ ಗೀ ಪುಡಿ ದೋಸೆ ಮತ್ತು ಗೀ ಪುಡಿ ಇಡ್ಲಿ ಮತ್ತು ಪುಳಿಯೋಗರೆ ಮತ್ತು ಆನಿಯನ್ ಉತ್ತಪ್ಪ ಮತ್ತು 4 ಟೀನ ಆರ್ಡರ್ ಮಾಡಿದೀವಿ. ಈಗ ನಾವೀಗ ನಮ್ಮ ಟೋಕನ್ ನ ಒಳಗಡೆ ಕೊಟ್ಟು ಬಂದಿದೀವಿ. ಅವರು ನಮ್ದು ಏನೇನ್ ಡಿಶಸ್ ಕೊಟ್ಟಿದೀವಲ್ಲ ಅದು ಪ್ರಿಪೇರ್ ಆದ ತಕ್ಷಣ ನಮ್ಮ ಕರೀತಾರೆ. ಅದಾದ ತಕ್ಷಣ ನಾವು ತಿನ್ಬಿಟ್ಟು ನಿಮ್ಗೆ ಒಂದು ರಾಮೇಶ್ವರಂ ಕೆಫೆ ಫುಡ್ ನ ಒಂದು ರಿವ್ಯೂ ಮಾಡಿ ಹೇಳ್ತೀವಿ.
ಗೈಸ್ ನಾವೀಗ ರಾಮೇಶ್ವರಂ ಕೆಫೆನ ಗೀಪುಡಿ ದೋಸೆನ ಮುಂದೆ ನೋಡ್ತಾ ಇರ್ಬೋದು, ಸರ್ವ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಆನಿಯನ್ ಉತ್ತಪ್ಪಂ ಇದೆ. ದೋಸೆ ಅಂತೂ ತುಂಬಾ ಸಾಫ್ಟ್ ಆಗಿ ಕ್ರಂಚಿ ಆಗಿ ಆ ಒಂದು ತುಪ್ಪದ ಫ್ಲೇವರ್ ಏನಿದೆಯಲ್ಲ ತುಂಬಾ ಸಖತ್ತಾಗಿ ನಾವು ತಿಂತಾ ಇದ್ದಾಗ ಬರ್ತಾ ಇತ್ತು. ಈ ಒಂದು ದೋಸೆನ ಒಂದು ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಮತ್ತು ಸಾಂಬಾರ್ ಒಟ್ಟಿಗೆ ಸರ್ವ್ ಮಾಡಿದ್ರು. ಒಳಗಡೆ ಇರ್ತಕ್ಕಂತಹ ಮಸಾಲ ಕೂಡ ತುಂಬಾ ಅದ್ಭುತವಾಗಿ ಒಂದು ಟೇಸ್ಟ್ ನ ನೀಡ್ತಾ ಇತ್ತು. ನೀವು ಕೂಡ ನೆಕ್ಸ್ಟ್ ರಾಮೇಶ್ವರಂ ಕೆಫೆಗೆ ಹೋದಾಗ ಈ ತರ ಒಂದು ಗೀಪುಡಿ ದೋಸೆನ ಟ್ರೈ ಮಾಡಿ ಅಂತಾನೆ ಹೇಳ್ತೀನಿ. ಗೀಪುಡಿ ದೋಸೆಗಿನ ನಾವು ತಗೊಂಡಿರ್ತಕ್ಕಂತಹ ಆನಿಯನ್ ಉತ್ತಪ್ಪಮ್ಮೆ ತುಂಬಾ ಸಖತ್ತಾಗಿ ಟೇಸ್ಟ್ ಇತ್ತು ಅಂತ ನನಗೆ ಫೀಲ್ ಆಯ್ತು. ಈಗ ನಾವು ಆನಿಯನ್ ಉತ್ತಪ್ಪಂ ಕೂಡ ತಿಂತಾ ಇದೀವಿ ನೋಡಿ. ಆನಿಯನ್ ಉತ್ತಪ್ಪಂ ಅಂತೂ ಟೇಸ್ಟ್ ವೈಸ್ ತುಂಬಾ ಸಖತ್ತಾಗಿತ್ತು. ಒಂದ್ ಪ್ಲೇಟ್ಗೆ 2 ದೋಸೆನ ಸರ್ವ್ ಮಾಡಿಕೊಟ್ಟಿದ್ರು. ಸೇಮ್ ಒಂದು ಗೀಪುಡಿ ದೋಸೆ ತರನೇ ಇದಕ್ಕೂ ಕೂಡ ಒಂದು ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಮತ್ತು ಒಂದು ಸಾಂಬಾರ್ ಒಟ್ಟಿಗೆ ಕೊಟ್ಟಿದ್ರು. ಸಖತ್ತಾಗಿತ್ತು ಅಂತಾನೆ ಹೇಳ್ತೀನಿ ಆನಿಯನ್ ಉತ್ತಪ್ಪಂ ಟೇಸ್ಟ್. ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ನೀವು ಕುತ್ಕೊಂಡು ತಿನ್ನಕ್ಕೆಲ್ಲ ಜಾಗ ಸಿಗದೇ ಇಲ್ಲ. ಅವ್ರು ಕೂಡ ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ತುಂಬಾ ಕಡಿಮೆನೇ ಇರುತ್ತೆ. ನೀವೆಲ್ಲ ಸುಮ್ಮನೆ ಹೊರಗಡೆ ನಿಂತ್ಕೊಂಡು ಎಲ್ಲ ಆಲ್ಮೋಸ್ಟ್ ನಿಂತ್ಕೊಂಡೇ ತಿನ್ಬೇಕಾಗತ್ತೆ. ಇಲ್ಲಿ ನೋಡಿ ಸೀನಿಯರ್ ಸಿಟಿಸನ್ಸ್ ಅಂತಾನೆ ಒಂದು ಸಪರೇಟ್ ಆಗಿ ಮಾಡಿದ್ದಾರೆ. ಅಲ್ಲೆಲ್ಲ ನೀವು ವಯಸ್ಸಾದಂತವ್ರೆಲ್ಲ ಕುತ್ಕೊಂಡು ಈ ಒಂದು ರಾಮೇಶ್ವರಂ ಕೆಫೆಯ ತಿಂಡಿನ ಸವಿತಾ ಇದ್ದಾರೆ. ಈಗ ಶ್ಯಾಮ್ ಅವರು ರಾಮೇಶ್ವರಂ ಫೇಮಸ್ ಗೀಪುಡಿ ಟೇಸ್ಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಔಟ್ ಆಫ್ 10 ಎಷ್ಟು ರೇಟ್ ಮಾಡ್ತೀಯ? ಈಗ ವಿಶ್ವ ನೋಡ್ತಾ ಇರ್ಬೋದು, ರಾಮೇಶ್ವರಂನ ಪುಳಿಯೋಗರೆನ ಟ್ರೈ ಮಾಡ್ತಾ ಇದ್ದಾರೆ. ಅವ್ನಿಗೆ ಇಷ್ಟ ಇಲ್ಲ ಅಂದ್ರೂ ನಾನೇ ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ ತಿನ್ನು ಅಂತ. ವಿಶ್ವ ಹೇಗೆ ಅವರೇಜ್ ಪುಳಿಯೋಗರೆ ತರನೇ ಇದೆ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ಗೆ ನಾವು 4 ಜನ 4 ಟೀ ಒಟ್ಟಿಗೆ ಈ ಒಂದು ಲಾಗ್ ನ ಫಿನಿಶ್ ಮಾಡಿದ್ವಿ. ಸೊ ಇದಾಗಿತ್ತು ಈ ಒಂದು ರಾಮೇಶ್ವರಂ ಕೆಫೆ ಲಾಗ್ ನ ವಿಶೇಷತೆ. ಐ ಹೋಪ್ ನೀವೆಲ್ಲರೂ ನಮ್ಮ ಒಂದು ವಿಡಿಯೋನ ಇಷ್ಟಪಟ್ಟಿರ್ತೀರ ಅಂತ ನಾನು ಭಾವಿಸ್ತಾ, ನಿಮ್ಗೆ ಏನಾದ್ರೂ ನಮ್ಮ ಒಂದು ಕಂಟೆಂಟ್ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಏನ್ ಅನಿಸ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.